ಹಲೋ ಮಕ್ಳೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ತುಂಬಾ ಚೆನ್ನಾಗಿ ಹೋಯ್ತು ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ, ಇವತ್ತಿನ ಸೆಷನ್ ಅಲ್ಲಿ ನಾವು ಒಂದ್ ನಿಮಿಷ ಪ್ರೆಸೆಂಟ್ ಟೆನ್ಸ್ಗೆ ಕಂಟಿನ್ಯೂಯೇಷನ್ ಆಗಿ ನಾವು ನೋಡೋಣ. ಇಟ್ ಇಸ್ ಪರ್ಟೈನಿಂಗ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಬೋತ್ ಸೆಷನ್ಗಳಲ್ಲಿ ನಾವು ಏನ್ ನೋಡಿದ್ವಿ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನೋಡಿದ್ವಾ? ಅಂದ್ರೆ ವರ್ತಮಾನ ಕಾಲದಲ್ಲಿ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂತ ಹೇಳಿದ್ರೆ ಅದು ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಕಂಟಿನ್ಯೂಯಸ್ ಫಾರ್ಮ್ ಅಂದ್ರೆ ಪ್ರೋಗ್ರೆಸಿವ್ ಫಾರ್ಮ್, ಅದರದ್ದು ಮತ್ತೊಂದು ಹೆಸರು ನೆನಪಿದೆಯಾ ಎಲ್ಲರಿಗೂ? ಪ್ರೆಸೆಂಟ್ ಕಂಟಿನ್ಯೂಯಸ್ ಫಾರ್ಮ್, ಇದನ್ನ ನಾವು ನೋಡಿದ್ದೀವಿ. ಇವತ್ತಿನ ಸೆಷನ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೋಡೋಣ. ಟೈಮ್ ಇತ್ತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನು ಸಹ ನೋಡೋಣ ನಾವು. ಇದೆಲ್ಲ ನೋಡೋಕ್ ಮುಂಚೆ ಒಂದು ಸಣ್ಣ ಥಾಟ್ ಬರ್ದಿದ್ದೀನಿ ಬೋರ್ಡಲ್ಲಿ. ದ ಬೆಸ್ಟ್ ಪ್ರಿಪರೇಷನ್ ಫಾರ್ ಟುಮಾರೋ ಇಸ್ ಡೂಯಿಂಗ್ ಯೋರ್ ಬೆಸ್ಟ್ ಟುಡೇ. ನಾಳೆ ನಾನು ಯಾವುದೋ ಒಂದು ವಿಷಯದಲ್ಲಿ ಕೊಡ್ತಿದ್ದೀನಿ ಅಂದ್ರೆ ಅದಕ್ಕೆ ಸಂಬಂಧವಾಗಿರೋ ಎಫರ್ಟ್ನ ನಾನು ಇವತ್ತು ಹಾಕಿದ್ರೆ ಮಾತ್ರ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ವುಡ್ ಬಿ ರಿಸೀವ್ಡ್, ರೈಟ್? ನಾನು ಎಫರ್ಟೇ ಹಾಕಿಲ್ಲ ಆದ್ರೆ ನನ್ನಿಂದ ಬೆಸ್ಟ್ ಬರ್ಬೇಕಂದ್ರೆ ಹೇಗದು ಸಾಧ್ಯ? ಅದು ಸಾಧ್ಯನೇ ಇಲ್ಲ ಅಲ್ವಾ? ಇಟ್ ಇಸ್ ಇಂಟ್ ಪಾಸಿಬಲ್ ಅಟ್ ಆಲ್. ಓನ್ಲಿ ಇಫ್ ಯು ಗಿವ್ ಯೋರ್ ಬೆಸ್ಟ್ ಶಾಟ್. ನಿಮ್ಮಲ್ಲಿ ಇರೋ ಒಂದು ಬೆಸ್ಟ್ನ ನೀವು ಕೊಟ್ರೆ ಮಾತ್ರ, ಇಫ್ ಅಟ್ ಆಲ್ ಯು ಗಿವ್ ನೆಸೆಸರಿ ಪ್ರಿಪರೇಷನ್, ಯು ಮೇಕ್ ನೆಸೆಸರಿ ಪ್ರಿಪರೇಷನ್, then only you will be able to get the desired results. I won't say you will be getting the exact expected results, but at least to a nearest place that you would be receiving it. For that you need to give your best. ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯ ಆಗಿರ್ಲಿ, ಅದರದ್ದು ನಾವು ಮಾಡುವಾಗ ನಮ್ಮಲ್ಲಿರೋ ಬೆಸ್ಟ್ನು ಕೊಡ್ಬೇಕು. ಅಯ್ಯೋ ಮಾಡ್ಬೇಕಲ್ಲ, ಇದು ನಾನು ಮುಗಿಸ್ಬೇಕಲ್ಲ, ಹೇಳ್ತಾನೆ ಇದ್ದಾರೆ, ಆ ಕಾರಣಕ್ಕೋಸ್ಕರ ನಾನು ಮಾಡ್ತೀನಪ್ಪ, ಆ ಒಂದು ಥಾಟ್ ನಮ್ಮಲ್ಲಿ ಇರಬಾರ್ದು. ಈ ಒಂದು ಕೆಲಸ ನನಗೆ ಬಂದಿದೆ, ಅದಲ್ಲಿ ನನ್ನಲ್ಲಿ ಇರೋ ಬೆಸ್ಟ್ನ ನಾನು ಹೇಗೆ ಕೊಡಕ್ಕಾಗತ್ತೆ ಅದನ್ನ ನಾವು ಯೋಚನೆ ಮಾಡಬೇಕು. ಯು ನೀಡ್ ಟು ಥಿಂಕ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್ ದ ಬೆಸ್ಟ್. ಸೊ ಡೆಫಿನೆಟ್ಲಿ ಬೆಸ್ಟ್ ಔಟ್ಕಮ್ಸ್ ವುಡ್ ಬಿ ರಿಸೀವ್. ರಿಸಲ್ಟ್ಸ್ ನಮ್ಮ ಕೈಯಲ್ಲಿಲ್ಲ, ಆದ್ರೆ ನಮ್ ಎಫರ್ಟ್ಸ್ ಆಗಿರೋದು ಬೆಸ್ಟ್ ಆಗಿ ನಾವು ಕೊಡ್ಬೇಕು. ಈ ಒಂದು ಒಳ್ಳೆ ಮಾತನ್ನ ಹೇಳ್ತಾ ಇವತ್ತಿನ ಸೆಷನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದನ್ನ ನೋಡೋಣ. ಅದ್ರ ಜೊತೆ ಇವತ್ತಿನ ಸೆಷನ್ ಕೊನೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೇಳ್ತೀನಿ. ಆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗೋದು ಸಿಂಪಲ್ ಪ್ರೆಸೆಂಟ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಸಂಬಂಧವಾಗಿರೋ ಪ್ರಶ್ನೆಗಳು ಬರುತ್ತೆ. ಸೊ ಎಲ್ಲರೂ ರಿವೈಸ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಅವತ್ತಿನ ಕ್ಲಾಸಲ್ಲಿ ನಾವು ಏನ್ ಕಲ್ತ್ಕೊಳ್ತೀವೋ ನೀವು ಮನೇಲಿ ಹೋಗಿ ರಿವೈಸ್ ಮಾಡ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಒಂದ್ ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು? ಸ್ವಲ್ಪ ಹೊತ್ತು ಮುಂಚೆ ಆ ಕೆಲಸವಾದದ್ದು ಮುಗ್ದಿದೆ, ಅದರದ್ದು ಎಫೆಕ್ಟ್ ಇವಾಗ್ಲೂ ಇದೆ ಅಂತ ಹೇಳುವಾಗ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಆಕ್ಷನ್ ಕಂಪ್ಲೀಟೆಡ್ ಇನ್ ದಿ ಇಮಿಡಿಯೇಟ್ ಪಾಸ್ಟ್. Action completed in the immediate past is said to be in present perfect tense. Action completed in the immediate past. ಸ್ವಲ್ಪ ಹೊತ್ತು ಮುಂಚೆ, few seconds back also it is immediate past. ಕಂಪ್ಲೀಟೆಡ್ ಆಕ್ಷನ್ ಅಲ್ಲ, ಕನ್ಫ್ಯೂಸ್ ಆಗಬಾರ್ದು. ಕಂಪ್ಲೀಟೆಡ್ ಆಕ್ಷನ್ ಅಂತ ಪೂರ್ತಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗ್ಬಿಡುತ್ತೆ. ಕಂಪ್ಲೀಟೆಡ್ ಆಕ್ಷನ್ ಇಲ್ಲಿ ಹೇಳೋ ರೀತಿ ಹೇಗಿದೆ ಅಂದ್ರೆ, ಸ್ವಲ್ಪ ಹೊತ್ತು ಮುಂಚೆನೆ ಕೆಲಸವಾದದ್ದು ಮುಗ್ದಿದೆ, ಅದ್ರದ್ದು ಎಫೆಕ್ಟ್ ಅದು ಇಟ್ಸ್ ಎಫೆಕ್ಟ್ ಇವನ್ ನೌ. ಬಟ್ ದಿಸ್ ಒನ್ it indicates that action is completely done. It has no continuation with the present. ಇವಾಗ ಇರೋದಕ್ಕೂ ಮುಗ್ದಿರೋ ಕೆಲಸಕ್ಕೂ ಏನು ಸಂಬಂಧ ಇಲ್ಲ. It is already completed. I am talking about the completed action. That is it. ಸೊ ಆ ತರ ಇತ್ತಂದ್ರೆ ಅದು ಪಾಸ್ಟ್ ಟೆನ್ಸ್ ಆಗ್ಬಿಡತ್ತೆ.
ಆಕ್ಷನ್ ಕಂಪ್ಲೀಟೆಡ್ ಇನ್ ದ ಇಮಿಡಿಯೇಟ್ ಪಾಸ್ಟ್. ಇದು ಹೇಗೆ ನಮಗೆ ಗೊತ್ತಾಗತ್ತೆ? ಇವಾಗ ಪಾಸ್ಟ್ ಅಂದ್ರೆ ಸ್ಪೋಕ್ ಅಂತೀವಿ. ಇವಾಗ ಸ್ಪೀಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಅಂದ್ರೆ ನಾನು ಮಾತಾಡ್ದೆ ಅಂತ ಹೇಳುವಾಗ ಸ್ಪೋಕ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅಂದ್ರೆ ಈಗ ಈ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಗಿರತ್ತೆ? ವರ್ಬ್ ಆಗಿರೋದು ಅದೇ ತರ ಇರತ್ತಾ? ಅಲ್ಲಿ ಒಂದು ವಿಷಯ ಇದೆ. ನಾವೇನ್ ನೆನಪಲ್ಲಿ ಇಟ್ಕೊಬೇಕಂದ್ರೆ, ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ನಾವು ಉಪಯೋಗಿಸುವಾಗ ವರ್ಬ್ ಆಗಿರೋದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ಅನ್ನ ಉಪಯೋಗಿಸ್ತೀವಿ. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ವುಡ್ ಬಿ ಯೂಸ್ಡ್. ಈ V1 ಇದಂದ್ರೆ ಏನು ಮ್ಯಾಮ್? V1 ಅಂದ್ರೆ ಬೇಸ್ ಫಾರ್ಮ್. ಇವಾಗ ರೈಟ್, ಟೆಲ್ ಇದೆಲ್ಲ ಹೇಳ್ತೀವಲ್ವಾ, ಅದು ಬೇಸ್ ಫಾರ್ಮ್ ಆಫ್ ವರ್ಬ್. V2 ಅಂದ್ರೆ ಪಾಸ್ಟ್ ಫಾರ್ಮ್ ಆಫ್ ವರ್ಬ್. ಈ V3 ಅನ್ನೋದೇ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ಅಂತ ನಾವು ಹೇಳೋದು. ಹೇಗಿರತ್ತೆ ನನ್ಗೆ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ನಮ್ಗೆ ಆ ಹೆಚ್ಚಾಗಿರೋ ಕ್ರಿಯಾಪದಗಳು ನಮ್ಗೆ ಪರಿಚಯ ಆಗಿರ್ಬೇಕು. ಅದಿದ್ರೆ ಮಾತ್ರ ಹೇಗದು ಪಾಸ್ಟ್ ಫಾರ್ಮ್ ಅಲ್ಲಿ ಹೇಳ್ತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ, ಇದೆಲ್ಲ ನಮ್ಗೆ ಐಡೆಂಟಿಫೈ ಮಾಡ್ಬೋದು. ಒಂದು ಸಣ್ಣ ಪುಟ್ಟ ಎಕ್ಸಾಂಪಲ್ ಇಂದ ನಾವು ಸ್ಟಾರ್ಟ್ ಮಾಡೋಣ. ಸಿಂಗ್, ಹಾಡೋದು. ಐ ಸಿಂಗ್ ಬ್ಯೂಟಿಫುಲಿ, ನಾನ್ ತುಂಬಾ ಚೆನ್ನಾಗಿ ಹಾಡ್ತೀನಿ. ನಾನ್ ತುಂಬಾ ಚೆನ್ನಾಗಿ ಹಾಡ್ದೆ. ಐ ಸ್ಯಾಂಗ್ ಬ್ಯೂಟಿಫುಲಿ. ಐ ಹ್ಯಾವ್ ಸಂಗ್ ದಿ ಸಾಂಗ್ ಬ್ಯೂಟಿಫುಲಿ. ನಾನು ಒಂದು ಹಾಡನ್ನ ತುಂಬಾ ಚೆನ್ನಾಗಿ ಹಾಡಿದ್ದೀನಿ. ಹಾಡ್ದೆ, ಹಾಡಿದ್ದೀನಿ. ಹೇಳೋ ರೀತಿ ವ್ಯತ್ಯಾಸ ನಿಮ್ಗೆ ಗೊತ್ತಾಗತ್ತೆ ಅನ್ಕೊಳ್ತೀನಿ. ಹಾಡ್ತೀನಿ, ಹಾಡ್ದೆ, ಹಾಡಿದ್ದೀನಿ. ಇದೇ ತರ ಬೇರೆ ಏನಾದ್ರೂ ಎಕ್ಸಾಂಪಲ್ ಹೇಳಕ್ಕಾಗತ್ತಾ? ಅಂದ್ರೆ 3 ಫಾರ್ಮ್ ಆಫ್ ವರ್ಬ್ ಅಂದ್ರೆ ಲೆಟರ್ಸ್ ಆಗಿರೋದು ಇಲ್ಲಿ ಚೇಂಜ್ ಆಗ್ತಿದೆ ನೋಡಿ. ಸಿಂಗ್, ಸ್ಯಾಂಗ್, ಸಂಗ್. ಕೆಲವು ವರ್ಡ್ಸ್ ಅಲ್ಲಿ ಏನಾಗತ್ತಂದ್ರೆ ಪಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಒಂದೇ ತರ ಇರತ್ತೆ. ಇವಾಗ ನಾನು ಐ ರೀಚ್ ಸ್ಕೂಲ್ ಅಟ್ 8:30 AM. ನಾನು ಸ್ಕೂಲ್ಗೆ 8:00 ರೀಚ್ ಆಗ್ತೀನಿ. ನಾನು ಸ್ಕೂಲ್ಗೆ 8:00 ರೀಚ್ ಆದೆ. 8:30. I reached school at 8:30 AM in the morning. I have reached school at 8:30 AM. I have reached. ಆ ಹ್ಯಾವ್ ಅನ್ನೋ ಈ ಬಿ ಫಾರ್ಮ್ ಆಫ್ ವರ್ಬ್ ಅದ್ರ ಜೊತೆಗೆ ಮುಂದೆ ಇರುವಾಗ ನಾನು ಏನ್ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಆ ಸೆಂಟೆನ್ಸ್ ಆಗಿರೋದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. ಹ್ಯಾವ್ ರೀಚ್, ನಾನು ಸ್ವಲ್ಪ ಹೊತ್ತು ಮುಂಚೆನೆ 8:30 AM ಅನ್ನೋದು ಸ್ವಲ್ಪ ಹೊತ್ತು ಮುಂಚೆನೆ ಇರ್ಬೋದು. ಅದನ್ನ ನಾನು ಹೇಳೋ ರೀತಿಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಇಲ್ಲಿ ನೋಡಿದ್ರೆ ಪಾಸ್ಟ್ ಫಾರ್ಮು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಒಂದೇ ವರ್ಬ್ ಆಗಿದೆ. ಈ ತರ ಇಲ್ಲ. ಸಿಂಗ್, ಸ್ಯಾಂಗ್, ಸಂಗ್, ವೇರ್ ಆಲ್ 3 verbs ಆರ್ ಟೋಟಲಿ ಡಿಫ್ರೆಂಟ್. ವೆರಾಸ್ ಇಫ್ ಯು ಕನ್ಸಿಡರ್ ದಿಸ್ ವರ್ಡ್, ಇಟ್ ಇಸ್ ಇನ್ ದ ಸೇಮ್. ಇಲ್ಲಿ ರೀಚ್ ಆದೆ ಪಾಸ್ಟ್, ಅಗೇನ್ ದ ಸೇಮ್ ವರ್ಡ್ ಇನ್ ಪಾಸ್ಟ್ ಪಾರ್ಟಿಸಿಪಲ್ ಆಲ್ಸೋ. ಓಕೆ. So when we add ed or d to the base form of verb, it is called as regular verbs. ಅದನ್ನ ಏನಂತ ಕರಿತೀವಿ ಅಂದ್ರೆ ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ಓಕೆನಾ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಅದರದ್ದು ಮೀನಿಂಗ್, ಅದರದ್ದು ಸ್ಟ್ರಕ್ಚರ್, ಅದರದ್ದು ಯೂಸಸ್ ಎಲ್ಲ ನಾವು ನೋಡಿ ತಿಳ್ಕೊಳ್ಳೋಣ. ಓಕೆನಾ? ಇಷ್ಟು ತನಕ ಬರ್ದಿದ್ದೀರಾ? Have you made note of that? Have you made note of the things that I have written on the board? ಬರ್ದಾಯ್ತಾ? ಬರ್ತಾಯ್ತಾ ಮಕ್ಳೇ? ಓಕೆ.
ಇದಕ್ಕೆ ರಿಲೇಟೆಡ್ ಆಗಿರೋ ವರ್ಡ್ ಬಾಲ್ ಆಕ್ಟಿವಿಟಿ ನಾವು ನೋಡೋಣ ಈಗ. Present perfect tense. Action completed in the immediate past is its meaning. So ಹೇಗಿರುತ್ತೆ ಈ ಸೆಂಟೆನ್ಸ್ ಸ್ಟ್ರಕ್ಚರ್? ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್, ದೆನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ನ ಏನಂತ ಕರಿತೀವಿ ಅಂತ ಹೇಳಿದೆ? V3 ಫಾರ್ಮ್ ಆಫ್ ದಿ ವರ್ಬ್. ಇದು ಪಾಸಿಟಿವ್ ಆಗಿರೋದು. ನಡಿಲಿ ನಡಿಲಿಲ್ಲ ಒಂದು ಕೆಲಸವಾದದ್ದು ಸ್ವಲ್ಪ ಹೊತ್ತು ಮುಂಚೆ ಅಂದ್ರೆ ಹ್ಯಾವ್ ನಾಟ್, ಹ್ಯಾವಿಂಟ್ ಅದದ್ದು ಕಾಂಟ್ರಾಕ್ಟ್ ಫಾರ್ಮ್. ಹ್ಯಾಸ್ ನಾಟ್, ಹ್ಯಾಸೆಂಟ್ ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್. ಇದೇ ಪ್ರಶ್ನೆ ರೀತಿಯಾಗಿರೋ ಸೆಂಟೆನ್ಸ್ ನಾನು ಹೇಳ್ಬೇಕಂದ್ರೆ ಹ್ಯಾಸ್ ಆರ್ ಹ್ಯಾವ್ ಅನ್ನೋದು ಮೊದಲೇ ಬಂದ್ಬಿಡತ್ತೆ. ಅದಾದ್ಮೇಲೆನೆ ಸಬ್ಜೆಕ್ಟ್ ಆಗಿರೋದು ಬರುತ್ತೆ, ಕೊನೆಯಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್. ಓಕೆ, ಸೊ ಇದು ಯೂಸೇಜ್ ಏನು? ಟು ಎಕ್ಸ್ಪ್ರೆಸ್ ಥಿಂಗ್ಸ್ ಯು ಹ್ಯಾವ್ ಡನ್ ಇನ್ ಯೋರ್ ಲೈಫ್. ನೀವು ನಿಮ್ಮ ಜೀವನದಲ್ಲಿ ಮಾಡಿರೋ ಕೆಲಸನ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಉಪಯೋಗ ಆಗುತ್ತೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಶಿ ಹ್ಯಾಸ್ ನೆವರ್ ಸ್ಟಡೀಡ್ ಜಾಪನೀಸ್. ಅವಳು ಇವಾಗ ತನಕ ಜಾಪನೀಸ್ನ ಓದಿಲ್ಲ ಇವಾಗ ತನಕ. ಸೊ ಇಟ್ ಹ್ಯಾಸ್ ಸಮಥಿಂಗ್, ಇಟ್ ಹ್ಯಾಸ್ ಇಟ್ಸ್ ಎಫೆಕ್ಟ್ ಇವನ್ ನೌ. ಇವಾಗ ತನಕ, ಇನ್ಮೇಲೆ ಓದ್ಬೋದು. ದೇರ್ ಆರ್ ಚಾನ್ಸಸ್, ರೈಟ್? ಅಂಟಿಲ್ ನೌ ಶಿ ಹ್ಯಾಸೆಂಟ್ ಟ್ರೈಡ್ ರೀಡಿಂಗ್ or studied Japanese. To express number of times you have done something. ಎಷ್ಟೋ ಸತಿ ಒಂದು ಕೆಲಸನ ನೀವು ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳೋದಿಕ್ಕೆ ಇದನ್ನ ಉಪಯೋಗಿಸ್ಬೋದು. To express number of times you have done something. How many times have you tried to call her? ನೀನ್ ಎಷ್ಟು ಸತಿ ಪ್ರಯತ್ನ ಮಾಡಿದ್ಯಾ ಅವಳಿಗೆ ಕಾಲ್ ಮಾಡೋದಿಕ್ಕೆ? These kind of sentences we use in our day-to-day communication as well. ಎಷ್ಟು ಸತಿ ನೀನ್ ಕಾಲ್ ಮಾಡಿದ್ಯಾ ಅವಳಿಗೆ ಹೇಳೋ? ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಟ್ರೈಡ್? ನೋಡಿ ಇಲ್ಲಿ ಹ್ಯಾವ್ ಯು ಟ್ರೈಡ್ ಇದು ಒಂದು ಪ್ರಶ್ನೆ ರೀತಿಯಾಗಿರೋ ಸೆಂಟೆನ್ಸ್ ಆಗ್ತಿದೆ. ಹ್ಯಾವ್ ಅದಾದ್ಮೇಲೆ ಸಬ್ಜೆಕ್ಟ್ ಯು, ಟ್ರೈಡ್, ಟ್ರೈಡ್ ಇನ್ ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಲ್ಸೋ ಇಟ್ ಇಸ್ ದ ಸೇಮ್ ಟ್ರೈಡ್. ಅದಾದ್ಮೇಲೆ ಮಿಕ್ಕಿರೋ ಸೆಂಟೆನ್ಸ್ ಎಷ್ಟು ಸತಿ ನೀನು ಅವಳಿಗೆ ಪ್ರಯತ್ನ ಮಾಡಿದ್ಯಾ ಕಾಲ್ ಮಾಡೋದಿಕ್ಕೆ ಹೇಳು ಅಂತ ಹೇಳ್ತೀವಲ್ಲ. ಸೊ ಟು ಎಕ್ಸ್ಪ್ರೆಸ್ ನಂಬರ್ ಆಫ್ ಟೈಮ್ಸ್ ಯು ಹ್ಯಾವ್ ಡನ್ ಸಮಥಿಂಗ್, for that also we use present perfect tense. To describe recently completed actions which are important now. ಮುಗಿಸಿರೋ ಕೆಲಸ ಏನೋ ಒಂದು ಮುಖ್ಯವಾಗಿದೆ, ಅದರ ಬಗ್ಗೆ ನೀವು ಡಿಸ್ಕ್ರೈಬ್ ಮಾಡ್ತಿದ್ಯಾ. ಐ ಹ್ಯಾವ್ ಸಮ್ ಬ್ಯಾಡ್ ನ್ಯೂಸ್, ಐ ಲಾಸ್ಟ್ ಮೈ ಜಾಬ್. ನಾನು ನಿನ್ನ ಹತ್ರ ಒಂದು ಬ್ಯಾಡ್ ನ್ಯೂಸ್ನ ನಾನು ಶೇರ್ ಮಾಡ್ಕೊಳ್ಬೇಕಾಗಿದೆ. ನಾನು ನನ್ನ ಕೆಲಸನ ಲೂಸ್ ಮಾಡಿಬಿಟ್ಟೆ. ಐ ಹ್ಯಾವ್ ಲಾಸ್ಟ್ ಮೈ ಜಾಬ್. I have lost my job. To express situations that started in the past and are still true. ಇವಾಗ ತನಕನೂ ಅದು ನಿಜ. ಅದಕ್ಕೆ ನಾನು ಹೇಳಿದೆ ಇಟ್ ಹ್ಯಾಸ್ ಸಮ್ ಕಂಟಿನ್ಯೂಷನ್ ಟು ದಿ ಪ್ರೆಸೆಂಟ್. ಪೂರ್ತಿ ಮುಗ್ದೋಗ್ಬಿಟ್ಟಿದೆ ಅಂತ ಹೇಳಕ್ಕಾಗಲ್ಲ. ಅಕಸ್ಮಾತ್ ಅದು ಪೂರ್ತಿ ಮುಗ್ದೋಗ್ಬಿಟ್ಟಿದೆ ಅಂದ್ರೆ ಅದು ಪಾಸ್ಟ್ ಟೆನ್ಸ್ ಆಗ್ಬಿಡುತ್ತೆ. ಇಟ್ ಹ್ಯಾಸ್ ಸಮ್ ಎಫೆಕ್ಟ್ ಟು ದಿ ಪ್ರೆಸೆಂಟ್ ಸಿಚುಯೇಷನ್. ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ರೈಟ್? ಆ ಕಾರಣಕ್ಕೋಸ್ಕರನೇ ಹಾಗೆ ಕರೆಯೋದು ನಾವು, ರೈಟ್? ಬರ್ಕೊಂಡಿದ್ದೀರಾ ಯೂಸೇಜು, ಅದ್ರ ಜೊತೆ ಇರೋ ಎಕ್ಸಾಂಪಲ್ನು ನಿಮ್ಗಿದು ಉಪಯೋಗವಾಗುತ್ತೆ. ಇಟ್ ವುಡ್ ಬಿ ಯೂಸ್ಫುಲ್ ವೆನ್ ಅಂಡ್ ವೇರ್ ವಿ ಯೂಸ್ ದಿಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಟು ಎಕ್ಸ್ಪ್ರೆಸ್ ಥಿಂಗ್ಸ್ ಯು ಹ್ಯಾವ್ ಡನ್ ಇನ್ ಯೋರ್ ಲೈಫ್. Shall we proceed?
Okay. Subject plus has or have, then past participle form of verb, then remaining sentence. There are two more uses of this present perfect to describe unfinished actions or situations. ಆ ಬುಕ್ನ ಆ ಕೆಲಸ ಇನ್ನೂ ಮುಗ್ದಿಲ್ಲ. Unfinished action. To express present result. I'm sorry. To describe unfinished actions or situation, I have read half of the book. ಇವಾಗ ತನಕ ನಾನು ಆ ಬುಕ್ಕಲ್ಲಿರೋ ಅರ್ಧ ಭಾಗ ನಾನು ಓದಿದ್ದೀನಿ. I have read half of the book. To express present result, John has missed the bus, so he will be late. ಜಾನ್ ಬಸ್ನ ಮಿಸ್ ಮಾಡಿದ್ದಾನೆ, ಆ ಕಾರಣಕ್ಕೋಸ್ಕರ ಅವನು ಲೇಟ್ ಆಗಿ ಬರ್ತಾನೆ. ಸೊ ಹಿ ವಿಲ್ ಬಿ ಲೇಟ್. ಎರಡನೇ ಪಾರ್ಟ್ ಆಗಿರೋ ಸೆಂಟೆನ್ಸ್ ಅದು ಫ್ಯೂಚರ್ ಆಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಅವನು ಲೇಟ್ ಆಗಿ ಬರ್ತಾನೆ. ಫಸ್ಟ್ ಹಾಫ್ ಆಫ್ ದ ಸೆಂಟೆನ್ಸ್ ಹ್ಯಾಸ್ ಮಿಸ್ ದ ಬಸ್. ಜಾನ್ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಅನ್ನೋ ಬಿ ಫಾರ್ಮ್ ಆಫ್ ವರ್ಬ್ ನ ಉಪಯೋಗಿಸ್ತಿದೀವಿ, ಸಾರಿ ಹೆಲ್ಪಿಂಗ್ ವರ್ಬ್ ನ ಉಪಯೋಗಿಸ್ತಿದೀವಿ. ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಮಿಸ್ಡ್. ಮಿಸ್ ಇಸ್ ಇಟ್ಸ್ ಬೇಸ್ ಫಾರ್ಮ್, ಮಿಸ್ಡ್ ಇಸ್ ಇಟ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಸೊ ಹಿಲ್ ಬಿ ಲೇಟ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್, ಮೀನಿಂಗ್, ಯೂಸೇಜ್ ಇವೆರಡನ್ನು ನೋಡಿದೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಅಲ್ವಾ? ನಾನು ಹೇಳಿದ್ದೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ನ ಉಪಯೋಗಿಸ್ತೀವಿ ಅಂತ. ಆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ಸ್ ಐಡೆಂಟಿಫೈ ಮಾಡಕ್ಕಾಗತ್ತಾ ನಿಮ್ಗೆ? ಅಂದ್ರೆ ಬೇಸ್ ಫಾರ್ಮ್, ಸಿಂಪಲ್ ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್, ಈ ಮೂರನ್ನು ಕ್ಯಾಟಗರೈಸ್ ಮಾಡ್ಬೇಕು ನಾವು. ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಈಟ್, ತಿನ್ನೋದು. ತಿಂದೆ ಅಂದ್ರೆ ಸಿಂಪಲ್ ಪಾಸ್ಟ್, ಇದು V2. ತಿಂದಿದ್ದೀನಿ, ಐ ಈಟ್ ಬನಾನಾ ಡೈಲಿ, ನಾನು ಪ್ರತಿದಿನ ಬಾಳೆಹಣ್ಣ ತಿಂತೀನಿ. ನಾನು ಬಾಳೆಹಣ್ಣ ತಿಂದೆ, ಮುಗ್ದಿರೋ ಆಕ್ಷನ್, ಮುಗ್ದಿರೋ ಕೆಲಸ, ಅದ್ರ ಬಗ್ಗೆ ಹೇಳ್ತಿದ್ದೀರಾ. ಐ ಏಟ್ ಬನಾನಾ. ಐ ಹ್ಯಾವ್ ಈಟನ್ ಅ ಬನಾನಾ. ಸ್ವಲ್ಪ ಹೊತ್ತು ಮುಂಚೆನೆ ನೀವೊಂದು ಬಾಳೆಹಣ್ಣ ತಿಂದಿದ್ದೀರಾ. ಐ ಹ್ಯಾವ್ ಈಟನ್ ಅ ಬನಾನಾ. ಹೇಳೋ ರೀತಿಯಲ್ಲೇ ನಿಮ್ಗೆ ಗೊತ್ತಾಗತ್ತೆ ಇವಾಗ ಒಂದು ವಿಷಯ ನಡೀತಿದ್ಯಾ, ಮುಗ್ದಿರೋ ವಿಷಯ ಬಗ್ಗೆ ಮಾತಾಡ್ತಿದೀವಾ, ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಅದು ಮುಗ್ದೋಯ್ತಾ, ಅದು ಪಾಸ್ಟ್ ಆಗ್ಬಿಡತ್ತೆ ಅಲ್ವಾ? ಇದೇ ತರ ಮಿಕ್ಕಿರೋ ವರ್ಡ್ಸ್ ನೀವು ಟ್ರೈ ಮಾಡ್ತೀರಾ? ಡ್ರಾ, ಓಕೆ. ಡ್ರೂ ಇಸ್ ಇಟ್ಸ್ ಪಾಸ್ಟ್ ಫಾರ್ಮ್, ವೆರಿ ಗುಡ್. ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನ್ ಬರುತ್ತೆ ಮಕ್ಕಳೇ? ಡ್ರಾನ್. ಐ ಡ್ರಾ ಪಿಕ್ಚರ್ಸ್ ಬ್ಯೂಟಿಫುಲಿ, ನಾನು ತುಂಬಾ ಚೆನ್ನಾಗಿ ಪಿಕ್ಚರ್ಸ್ ನ ಡ್ರಾ ಮಾಡ್ತೀನಿ. ಐ ಡ್ರೂ ಬಟರ್ಫ್ಲೈ, ನಾನೊಂದು ಚಿಟ್ಟೆನ ಡ್ರಾ ಮಾಡಿದೆ. ಡ್ರೂ, ಪಾಸ್ಟ್ ಫಾರ್ಮ್ ಆಫ್ ಡ್ರಾ ಇಸ್ ಡ್ರೂ. ನಾನೊಂದು ಚಿಟ್ಟೆನ ಡ್ರಾಯಿಂಗ್ ಮಾಡಿದ್ದೀನಿ. ಐ ಹ್ಯಾವ್ ಡ್ರಾನ್ ಅ ಬಟರ್ಫ್ಲೈ. ಸ್ವಲ್ಪ ಹೊತ್ತು ಮುಂಚೆನೆ ಮುಗಿಸಿದ್ದೀರಾ, ಆ ಚಿಟ್ಟೆನ ಡ್ರಾಯಿಂಗ್ ಮಾಡಿ ಮುಗಿಸಿದ್ದೀರಾ. ನೆಕ್ಸ್ಟ್, ಗೋ, ಹೋಗೋದು. ನಾನು ಹೋದೆ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಐ ವೆಂಟ್ ಟು ಸ್ಕೂಲ್ ಇನ್ ದಿ ಮಾರ್ನಿಂಗ್, ನಾನು ಬೆಳಗ್ಗೆ ಸ್ಕೂಲ್ಗೆ ಹೋದೆ. ಐ ಹ್ಯಾವ್ ಗಾನ್ ಟು ಸ್ಕೂಲ್. ಐ ಹ್ಯಾವ್ ಗಾನ್ ಟು ಸ್ಕೂಲ್ ಟುಡೇ, ನಾನು ಇವತ್ತು ಸ್ಕೂಲ್ಗೆ ಹೋಗಿದ್ದೀನಿ. ಸ್ಟಿಲ್ ಯು ಆರ್ ದೇರ್ ಇನ್ ಸ್ಕೂಲ್, ರೈಟ್? ಡೂ, ಮಾಡೋದು. ಮಾಡಿದೆ, ಡಿಡ್. ಮಾಡಿದ್ದೀನಿ, ಡನ್. Present, past, past participle. Past participle form of verb is called as V3 that we are using in perfect tense. Begin, ಶುರು ಆಗೋದು. Class 8th English class for Dharwad begins at 4 p.m. in the evening. The class began at 4 p.m. ಕ್ಲಾಸ್ ಆದದ್ದು 4 ಗಂಟೆಗೆ ಶುರು ಆಯ್ತು. ಇವಾಗ ಏನಪ್ಪ ಟೈಮು? 4:21 ಆಗೋಯ್ತು. ಸೊ ಕಂಪ್ಲೀಟೆಡ್ ಆಕ್ಷನ್, 4 ಗಂಟೆಗೆ ಆಲ್ರೆಡಿ ಶುರು ಆಗೋಯ್ತು ಕ್ಲಾಸ್ ಅಲ್ವಾ? ದ ಕ್ಲಾಸ್ ಹ್ಯಾಸ್ ಬಿಗನ್ ಅಟ್ 4 p.m. ಇನ್ನೂ ಕ್ಲಾಸ್ ನಡೀತಾನೆ ಇದೆ ತಾನೆ, ಮುಗ್ದೋಯ್ತಾ? 4ವರೆಗೆ ಮುಗಿಯೋದು ಅಲ್ವಾ? ದ ಕ್ಲಾಸ್ ಹ್ಯಾಸ್ ಬಿಗನ್ ಅಟ್ 4 p.m. ಬಿ, form of verb, was or were in its past form, been in its past participle form. So present,
past participle. Why we are seeing this past participle? Because in perfect tense we use past participle form of the verb. ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ವರ್ಬ್ ಆಗಿರೋ ಫಾರ್ಮ್, ಆ ಕ್ರಿಯಾಪದ ಅದರದ್ದು ಫಾರ್ಮ್ ಹೇಗಿರುತ್ತೆ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ನ ಉಪಯೋಗಿಸ್ತೀವಿ. ಆ ಕಾರಣಕ್ಕೋಸ್ಕರ ಇದು ಪಾಸ್ಟ್ ಪಾರ್ಟಿಸಿಪಲ್ ನ ನಾನು ತೋರಿಸಿರೋದು. ಚೆಕ್ ಮಾಡೋಣ ಸರಿ ಇದೆಯಾ ಅಂತ. ಸೂಪರ್, ನೀವೆಲ್ಲ ಕರೆಕ್ಟಾಗಿ ಕಂಡುಹಿಡಿದಿದ್ದೀರಾ. ವೆರಿ ನೈಸ್. ಆಯ್ತಾ? ಓಕೆ, ಕೆಲವು ಪ್ರಶ್ನೆಗಳನ್ನ ಉತ್ತರಿಸಕ್ಕಾಗತ್ತಾ ಅಂತ ನೋಡೋಣ. ಸಮಥಿಂಗ್ ಪರ್ಟೈನಿಂಗ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಎಸ್ ವಿ ಶಾಲ್. ಇಲ್ಲೇನಾಗಿದೆ ಅಂದ್ರೆ ವರ್ಡ್ಸ್ ಎಲ್ಲ ಜಂಬಲ್ಡ್ ಅಪ್ ಆಗಿದೆ. ನೀವು ಅದನ್ನ ಸರಿಯಾಗಿರೋ ಆರ್ಡರ್ ಅಲ್ಲಿ ಬರಿಬೇಕು. ಆತರ ಮಾಡೋದ್ರಿಂದ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಐಡೆಂಟಿಫೈ ಮಾಡ್ತೀವಿ. ನಾನು ಸಿ ಆಪ್ಷನ್ ನ ಚೂಸ್ ಮಾಡಿದ್ದೀನಿ. ಯಾರು? ನಾನು. ಐ ಹ್ಯಾವ್ ಆರ್ ಹ್ಯಾಸ್ ನ ಉಪಯೋಗಿಸ್ತೀವಲ್ವಾ. ಐ ಅನ್ನೋದು ಸಬ್ಜೆಕ್ಟ್ ಆಗಿತ್ತಂದ್ರೆ ಹ್ಯಾವ್ ಅನ್ನೋದು ಉಪಯೋಗಿಸ್ತೀವಿ. ಐ ಹ್ಯಾವ್ ಚೋಸನ್ ಆಪ್ಷನ್ ಸಿ. ನಾನು ಮೂರನೇ ಆಪ್ಷನ್ ನ ಚೂಸ್ ಮಾಡಿದ್ದೀನಿ. ಎರಡನೇ ಪ್ರಶ್ನೆ, ಇದು ನೆಗೆಟಿವ್ ಸೆಂಟೆನ್ಸ್ ನೋಡಿ ಮಕ್ಕಳೇ. ನಾವು ಸಬ್ಜೆಕ್ಟ್, ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಡತ್ತೆ, ಅದಾದ್ಮೇಲೆ ಹ್ಯಾಸ್ ಆರ್ ಹ್ಯಾವ್. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅನ್ನೋ ಕಾರಣಕ್ಕೋಸ್ಕರ ಹ್ಯಾವೆಂಟ್. ವಿ ಹ್ಯಾವೆಂಟ್, ನಾವು ಇವಾಗ ತನಕ ಅಮೆರಿಕಾಗೆ ಹೋಗಿಲ್ಲ. ವಿ ಹ್ಯಾವೆಂಟ್ ಬೀನ್ ಟು ಅಮೆರಿಕಾ. ಇನ್ಮೇಲೆ ಹೋಗ್ಬೋದು, ಇವಾಗ ತನಕ ನಾನು ಹೋಗ್ಲಿಲ್ಲ ಅಂತ ಹೇಳ್ತಿರೋದು. ನೀನು ನಿನ್ ಪರ್ಸ್ನ ಮರ್ತೋಗ್ಬಿಟ್ಟಿದ್ದೀಯಾ. ಯು ಹ್ಯಾವ್ ಫರ್ಗಾಟನ್. ಫರ್ಗಾಟನ್ ಅಂದ್ರೆ ಅದ್ರದ್ದು ಬೇಸ್ ಫಾರ್ಮ್ ಏನಾಗಿರುತ್ತೆ? ಫರ್ಗಾಟ್, ಫರ್ಗೆಟ್. ಕರೆಕ್ಟ್. ಫರ್ಗಾಟ್ ಅನ್ನೋದು ಪಾಸ್ಟ್ ಫಾರ್ಮ್. ಯು ಹ್ಯಾವ್ ಫರ್ಗಾಟನ್, ಪಾಸ್ಟ್ ಪಾರ್ಟಿಸಿಪಲ್ ಫರ್ಗಾಟನ್. ಫರ್ಗೆಟ್, ಫರ್ಗಾಟ್, ಫರ್ಗಾಟನ್. ಅವನು ಗಿಡಗಳಿಗೆ ನೀರನ್ನ ಹಾಕಿದ್ದಾನೆ. ಹಿ ಹ್ಯಾಸ್ ವಾಟರ್ಡ್ ದಿ ಪ್ಲಾಂಟ್ಸ್. ಇನ್ನೊಂದು ಸೆಂಟೆನ್ಸ್ ನೋಡೋಣ. ಅವಳು ನನ್ನನ್ನ ಕ್ಷಮಿಸಿದ್ದಾಳೆ. ಶಿ ಹ್ಯಾಸ್ ಫರ್ಗಿವನ್ ಮೀ. ಫರ್ಗಿವ್, ಫರ್ಗೇವ್, ಫರ್ಗಿವನ್. ಓಕೆ, ಸೊ ವಿ ಹ್ಯಾಡ್ ಸೀನ್ present perfect tense, its meaning, verb form, sentence structure, answered few questions also. ಈಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ವರ್ಡ್ ವಾಲ್ ಆಕ್ಟಿವಿಟಿ ಮೂಲಕನೇ ಪ್ರಶ್ನೆಗಳನ್ನ ಕೇಳೋದು. ನೀವು ಆನ್ಸರ್ ನ ಮಾತ್ರ ಬರ್ದಿಟ್ಕೊಳ್ಳಿ ಪೇಪರ್ ಅಲ್ಲಿ. ಕೊನೆಯಲ್ಲಿ ನಾನು ಆನ್ಸರ್ ನ ಡಿಸ್ಕಸ್ ಮಾಡ್ತೀನಿ. ಇಲ್ಲಾಂದ್ರೆ ಪ್ರತಿಯೊಂದು ಕ್ವೆಶನ್ ಆದ್ಮೇಲೂ ಒಂದು ಫ್ಯೂ ಸೆಕೆಂಡ್ಸ್ ನಾನು ಪಾಸ್ ಮಾಡ್ತೀನಿ. ನೀವು ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೊಬಹುದು ನೀವು ಚೂಸ್ ಮಾಡಿರೋ ಆಪ್ಷನ್ ಸರಿನಾ ಇಲ್ವಾ ಅಂತ. ಆಯ್ತಾ? ಬರೀ ಆನ್ಸರ್ಸ್ ಮಾತ್ರ ಬರ್ಕೊಂಡ್ರೆ ಸಾಕು ಮಕ್ಕಳು. ಸಿಂಪಲ್ ಪ್ರೆಸೆಂಟು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಸಂಬಂಧವಾಗಿರೋ ಪ್ರಶ್ನೆಗಳು. ಆ ಸೆಂಟೆನ್ಸ್ ನ ಓದಿನೇ ನೀವು ಅರ್ಥ ಮಾಡ್ಕೋಬೇಕು. ಅದು ಸಿಂಪಲ್ ಪ್ರೆಸೆಂಟ್ ಕ್ವೆಶನ್, ಪ್ರೆಸೆಂಟ್ ಕಂಟಿನ್ಯೂಸ್ ಕ್ವೆಶನ್, ಇದು ನೀವು ಅರ್ಥ ಮಾಡ್ಕೋಬೇಕು.
ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ರೆಗ್ಯುಲರ್ ರುಟೀನ್ ಆಕ್ಷನ್. ಈ ಸೆಂಟೆನ್ಸ್ ಯಾವ ಫಾರ್ಮ್ ಅಲ್ಲಿ ಇದೆ ಮಕ್ಕಳೇ? ರುಟೀನ್ ಆಕ್ಷನ್. ಪ್ರತಿದಿನ ಅವಳು ಸ್ಕೂಲ್ಗೆ ಹೋಗ್ತಾಳೆ. ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಗೋಸ್, ಗೋ, ಗಾನ್, ಗೋಯಿಂಗ್. ಏನ್ ಆಪ್ಷನ್ ನಲ್ಲಿ ಚೂಸ್ ಮಾಡ್ತೀರಾ? ಶಿ ಗೋಸ್ ಟು ಸ್ಕೂಲ್ ಅಂತೀವ, ಗಾನ್ ಟು ಸ್ಕೂಲ್, ಗೋ ಟು ಸ್ಕೂಲ್ ಎವ್ರಿ ಡೇ, ಗೋಯಿಂಗ್ ಟು ಸ್ಕೂಲ್. ಕರೆಕ್ಟ್. ಕರೆಕ್ಟ್ ಆನ್ಸರ್ ಇಸ್ ಗೋಸ್. ಪ್ರತಿದಿನ ಅವಳು ಹೋಗ್ತಾಳೆ. ಇಟ್ಸ್ ಅ ರುಟೀನ್ ಆಕ್ಷನ್. ದಟ್ ಇಸ್ ವೈ ವಿ ಯೂಸ್ ಸಿಂಪಲ್ ಪ್ರೆಸೆಂಟ್. ದೇ ಡ್ಯಾಶ್ ಲಂಚ್ ನೌ. ಅವ್ರು ಈಗ ಊಟ ಮಾಡ್ತಿದ್ದಾರೆ. ನಾವು ಈಗ ಒಂದು ಕೆಲಸವಾದದ್ದು ನಡೀತಾನೆ ಇದೆ. ಅದ್ ಹೇಗ್ ಗೊತ್ತಾಗತ್ತೆ? ನೌ ಅನ್ನೋ ವರ್ಡ್ನ ನಾವು ನೋಟಿಸ್ ಮಾಡ್ಬೇಕು. ಈ ತರ ಇತ್ತಂದ್ರೆ ನಾವು ಖಂಡಿತವಾಗಿ ಅರ್ಥ ಮಾಡ್ಕೊಳ್ತೀವಿ. ದ ಆಕ್ಷನ್ ಇಸ್ ಇನ್ ಕಂಟಿನ್ಯೂಸ್ ಇವನ್ ನೌ. ಇನ್ನೂ ನಡೀತಾನೆ ಇದೆ ಅಂತ. ಆರ್ ಗೋಯಿಂಗ್. ವೆರಿ ನೈಸ್. ಇಫ್ ಅಟ್ ಆಲ್ ಯು ಹವ್ ಚೋಸನ್ ದಿಸ್ ಆನ್ಸರ್. ಹಿ ಡ್ಯಾಶ್ ಇಸ್ ಹೋಮ್ ವರ್ಕ್ ಎವ್ರಿ ಈವ್ನಿಂಗ್. ಅವನು ಪ್ರತಿದಿನ ಸಾಯಂಕಾಲ ಹೊತ್ತಲ್ಲಿ ಹೋಮ್ ವರ್ಕ್ ಅನ್ನ ಮಾಡ್ತಾನೆ. ಸೊ ಇಟ್ ಇಸ್ ಅ ರುಟೀನ್ ಆಕ್ಷನ್ ಆಫ್ ಹಿಮ್ ಟು ಡೂ ಹಿಸ್ ಹೋಮ್ ವರ್ಕ್. ಸೊ ಇಟ್ ವುಡ್ ಬಿ ಇನ್ which form? Present or present continuous? Written the answer. Done, do, doing, does are the options. So the right answer is does. ಮಾಡ್ತಾನೆ. We dash to the park on Sundays. ನಾವು ಪ್ರತಿ ಭಾನುವಾರಗಳಲ್ಲಿ ನಾವು ಪಾರ್ಕ್ಗೆ ಹೋಗ್ತೀವಿ. ಈ ಗೋ ಅನ್ನೋದು ಆನ್ಸರ್ನಾಗಿ ನೀವು ಚೂಸ್ ಮಾಡಿರ್ಬೇಕು. ಐ ಡ್ಯಾಶ್ ಅ ಬುಕ್ ರೈಟ್ ನೌ. ನೌ ಈ ಎರಡು ವರ್ಡ್ ಕ್ಲೂ ಆಗಿತ್ತಂದ್ರೆ ಯಾವ ಫಾರ್ಮ್? ಐ ಆಮ್ ಗಿವಿಂಗ್ ದ ಹಿಂಟ್. ಪ್ಲೀಸ್ ರೈಟ್ ದಿ ಕರೆಕ್ಟ್ ಆನ್ಸರ್. ರೀಡಿಂಗ್, ರೀಡ್, ರೀಡ್ಸ್, ಐ ಆಮ್ ರೀಡಿಂಗ್. ಐ ರೀಡಿಂಗ್ ಅಂತೀವ, ಐ ಆಮ್ ರೀಡಿಂಗ್ ಅಂತ ಹೇಳ್ತೀವ? ಓಕೆ, ದ ಆನ್ಸರ್ ಇಸ್ ಐ ಆಮ್ ರೀಡಿಂಗ್. ಶಿ ಡ್ಯಾಶ್ ಟಿವಿ ಎವ್ರಿ ಈವ್ನಿಂಗ್. ಅವಳು ಪ್ರತಿ ಸಾಯಂಕಾಲ ಟಿವಿಯನ್ನ ನೋಡ್ತಾಳೆ. ಸಂಜೆ ಹೊತ್ತಲ್ಲಿ ಅವಳು ಟಿವಿ ನೋಡ್ತಾಳೆ. ವಾಚಸ್ ಅಂತ ಬರ್ದಿದ್ರೆ ಕರೆಕ್ಟ್ ಆನ್ಸರ್. ಸೂಪರ್, 1 ಮಾರ್ಕ್ ನಿಮ್ಗೆ. ದೇ ಡ್ಯಾಶ್ ಸಾಕರ್ ಅಟ್ ದ ಮೊಮೆಂಟ್. ರೈಟ್ ನೌ ಈಗ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅನ್ನೋದು ಅರ್ಥ ಆಗತ್ತಿಲ್ಲ ಅಲ್ವಾ? ಪ್ಲೇಸ್, ಪ್ಲೇ, ಆರ್ ಪ್ಲೇಯಿಂಗ್ ಆರ್ ದಿ ಆಪ್ಷನ್ಸ್. ಅವರು ಸಾಕರ್ನ ಈಗ ಆಟ ಆಡ್ತಾ ಇದ್ದಾರೆ. ಆರ್ ಪ್ಲೇಯಿಂಗ್ ಶುಡ್ ಬಿ ದಿ ಆನ್ಸರ್ ದಟ್ ಯು ಹ್ಯಾವ್ ಚೋಸನ್. ಹಿ ಡ್ಯಾಶ್ ಕಾಫಿ ಎವ್ರಿ ಮಾರ್ನಿಂಗ್. ಪ್ರತಿದಿನ ಬೆಳಗ್ಗೆ ಹೊತ್ತಲ್ಲಿ ಅವನು ಕಾಫಿನ ಕುಡಿತಾನೆ. ಅದ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋಂಗಿಲ್ಲ ಅಲ್ವಾ ಮಕ್ಳೇ? ಐ ಹೋಪ್ ಯು ಡೋಂಟ್ ಡ್ರಿಂಕ್ ಕಾಫಿ. ಹಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಡ್ರಿಂಕ್ ಅಂತೀವ, ಡ್ರಿಂಕ್ಸ್ ಅಂತೀವ? Drinks. Along with the verb we add s. Remember the rule? Good. We dash dinner right now. ಈಗ ನಾವು ರಾತ್ರಿ ಹೊತ್ತಿನ ಊಟನ ನಾವು ತಿಂತಾ ಇದ್ದೀವಿ. ರೈಟ್ ನೌ ಒಂದು ಕೆಲಸವಾದ ನಡೀತಾನೆ ಇದೆ. ಹ್ಯಾವ್, ಹ್ಯಾಸ್, ಹ್ಯಾವಿಂಗ್, ಆರ್ ಹ್ಯಾವಿಂಗ್. Answer is are having. Last question. I dash to music every day. ನಾನು ಪ್ರತಿ ದಿವಸ ಮ್ಯೂಸಿಕ್ನ ಹಾಡನ್ನ ನಾನು ಕೇಳ್ತೀನಿ. When the subject is I, what do we do? Whether the verb in its base form itself or we add s or es to it? Routine action again in the sentence. I listen.
So how many of you have scored 10 out of 10? Expecting lot of you to get full marks. ಎಲ್ಲರೂ full marks ತೆಗೆದಿರ್ತೀರಾ ಅಂತ ನಾನು ಭಾವಿಸ್ಕೊಳ್ತೀನಿ. Quickly I'll show the answers. She goes to school every day. They are eating lunch now. He does his homework every evening. We go to the park on Sundays. I am reading a book right now. She watches TV every evening. They are playing at the moment. They are playing soccer at the moment. He drinks coffee every morning. We are having dinner right now. I listen to music every day. I hope you had made note of the answers. ಈ ಪ್ರಶ್ನೆಗಳನ್ನ ಮತ್ತೊಂದು ಸತಿ ನೋಡ್ಬೇಕಂದ್ರೆ ನೀವು ಈ ರೆಕಾರ್ಡೆಡ್ ಸೆಷನ್ ನೀವು ಮತ್ತೆ ನೋಡಬಹುದು. ಸೊ ಇವತ್ತಿನ ಸೆಷನ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆನ್ಸರ್ ಮಾಡಿದೀವಿ. ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಮುಗಿಸ್ಕೊಳ್ತೀನಿ. ಮುಂದಿನ ಸೆಷನ್ ನಲ್ಲಿ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್, ಟೀಚರ್ಸ್ ಅಂಡ್ ಕೋಆರ್ಡಿನೇಟರ್ಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.